ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡಿದ್ದು ಮೈಸೂರಿನಲ್ಲಿ ಇರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ. ಕೋಟೆ ಅಂದ ತಕ್ಷಣ ನಮ್ಮ ಮೊದಲು ಪದ್ಧತಿ ಹೆಂಗಿತ್ತು ಅಂದರೆ ರಾಜಪ್ರಭುತ್ವ. ಸಾಧಾರಣ ಎಲ್ಲ ಊರಿಗೂ ಒಂದೊಂದು ಕೋಟೆ, ಸಂಸ್ಥಾನಿಕರು. ಎಲ್ಲ ಸಂಸ್ಥಾನದ ಕೋಟೆಗೂ ಒಬ್ಬೊಬ್ಬ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದದ್ದು ಬಹಳ ಸಾಮಾನ್ಯ. ಬಳ್ಳಾರಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ಬೆಳಗಾವಿಯಲ್ಲಿ ದುರ್ಗಾದೇವಿ ದೇವಸ್ಥಾನ. ಹಿಂಗೆ ಪ್ರತಿಯೊಂದು ಕೋಟೆ ರಕ್ಷಣೆಗಾಗಿ ಒಬ್ಬ ಆಂಜನೇಯ ಸ್ವಾಮಿ, ಗಣಪತಿ, ದುರ್ಗಾದೇವಿ ಹಿಂಗೆ ದೇವಸ್ಥಾನ ಕಟ್ಟೋದೊಂದು ಪದ್ಧತಿ. ಹಂಗೆ ಮೈಸೂರಿನೊಳಗೆ ಕೋಟೆಯ ರಕ್ಷಣೆಗಾಗಿ ನಿರ್ಮಾಣ ಮಾಡಿದಂಥ ಒಬ್ಬ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಭಾಳ ದೊಡ್ಡದಾದ ವ್ಯಾಪ್ತಿ ಇರುವಂತಹ ಮೈಸೂರು ಅರಮನೆ. ಅದಕ್ಕೆ ಆ ಒಂದು ಪ್ರದೇಶದಲ್ಲಿ ಸುಮಾರು 12ಕ್ಕೂ ಹೆಚ್ಚು ಬೇರೆ 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 ದೇವಸ್ಥಾನಗಳವ ಅಂತ. ಬಹುಮುಖ್ಯವಾಗಿ ಉತ್ತರ ಮತ್ತು ದಕ್ಷಿಣದೊಳಗೆ ಮಾರಮ್ಮನ ದೇವಸ್ಥಾನ ಮತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇವರು ಅರಮನೆಯನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಇದನ್ನು ಆಂಜನೇಯ ಸ್ವಾಮಿ ಮೈಸೂರು ಮಹಾರಾಜರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನನಗೊಂದು ದೇವಸ್ಥಾನ ನಿರ್ಮಾಣ ಮಾಡಿಸ್ರಿ ಅಂತ ಹೇಳಿ ಆಜ್ಞಾನ ಮಾಡಿದ್ದಾರೆ. ಆ ಪ್ರಕಾರ ಮೈಸೂರು ಮಹಾರಾಜರು ಇದನ್ನು ಕಟ್ಟಿಸಿದರು. ಕೆಲವು ಹೇಳಿಕೆಗಳ ಪ್ರಕಾರ, ಕೆಲವು ಕಥೆಗಳ ಪ್ರಕಾರ ಈ ಮೂಲ ಆಂಜನೇಯ ಸ್ವಾಮಿ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ಇದ್ದದ್ದು ವೀರನಕೆರೆ ಅಂತ ಒಂದು ಪ್ರದೇಶದ, ಅಲ್ಲಿ ಒಂದು ದೇವಸ್ಥಾನ ಇತ್ತಂತ. ಈಗಲೂ ಕುರುಹುಗಳ ವಾರ್ತೆ ಅಂದರೆ ಮೈಸೂರು ಮಹಾರಾಜರು ಬೇಟೆಯಾಡಲಿಕ್ಕೆ ಹೋಗಬೇಕಾದ್ರೆ ಅಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ದೇವರ ದರ್ಶನವನ್ನು ಪಡೆದು ಹೋಗ್ತಿದ್ರು. ಈ ಪದ್ಧತಿ ಇತ್ತು ಅಂತ. ಆಮೇಲೆ ಕೋಟೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂದ ಹೊತ್ತಿನಾಗ ವ್ಯಾಪ್ತಿ ಸಣ್ಣದು ಮಾಡಬೇಕು ಅಂದಾಗ ಬಲಮುರಿ ಅನ್ನೋ ಒಂದು ಪ್ರದೇಶದೊಳಗೆ ಸಿಕ್ಕಂಥ ಒಬ್ಬ ಆಂಜನೇಯ ಸ್ವಾಮಿನ ತೊಗೊಂಡು ಬಂದು ಈ ಕೋಟೆಯೊಳಗೆ ಪ್ರತಿಷ್ಠಾಪನೆ ಮಾಡಿದರು ಅಂಥೇಳಿ ಹೇಳ್ತಾರೆ. ಇಂತಹ ಈ ಕೋಟೆ ಆಂಜನೇಯ ಸ್ವಾಮಿ ಜೊತೆಗೆ ದುರ್ಗಮ್ಮ, ಈಶ್ವರ ದೇವಾಲಯ, ರಾಮದೇವರ ದೇವಾಲಯ, ನವಗ್ರಹ ದೇವಾಲಯ, ಗಣಪತಿ ದೇವಾಲಯ, ಹೀಗೆ ಹಲವಾರು ದೇವಸ್ಥಾನಗಳ ಒಂದು ಸಂಗಮ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ತು. ಇಂತಹ ಮೈಸೂರು ಕೋಟೆಯಲ್ಲಿ ನೆಲೆ ನಿಂತಹ ಕೋಟೆ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ನಾಡಿನ ಎಲ್ಲ ಜನರಿಗೆ ಒಳಿತನ್ನು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ.